ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗ್ಲೋ ಆ್ಯಂಡ್ ಗ್ರೋ ಡೈರೀಸ್. ನನ್ನ ದಿನ ಇವತ್ತು ಬೆಳಿಗ್ಗೆ ಒಂದು ಗ್ಲಾಸ್ ಬಿಸಿನೀರಿಂದ ಸ್ಟಾರ್ಟ್ ಆಯಿತು. ನಾನು ರಾತ್ರಿನೇ ಮೆಂತೆಕಾಳು ಮತ್ತು ಸ್ವಲ್ಪ ಡ್ರೈ ಫ್ರೂಟ್ಸನ್ನು ನೆನೆ ಹಾಕಿದ್ದೆ. ಈ ಮೆಂತೆಕಾಳು ನಮ್ಮ ಮೊಣಕಾಲು ನೋವಿದ್ರೆ ಅಥವಾ ಬೆನ್ನು ನೋವಿದ್ರೆ ಆಲ್ಮೋಸ್ಟ್ ಕಡಿಮೆ ಮಾಡೋದಕ್ಕೆ ಹೆಲ್ಪ್ಫುಲ್ ಆಗುತ್ತೆ. ಬಟ್ ಇದನ್ನು ಆಲ್ಟರ್ನೇಟ್ ಡೇಯಲ್ಲಿ ತೊಗೊಂಡ್ರೆ ಇನ್ನೂ ಹೆಲ್ತ್ಗೆ ಒಳ್ಳೆಯದು. ಆ್ಯಂಡ್ ನಮ್ಮ ಮನೆಯಲ್ಲಿ ಇವತ್ತು ಬೆಳಿಗ್ಗೆ ಟಿಫಿನ್ಗಂತ ಅವಲಕ್ಕಿ ಮಾಡಿದರು. ಅವಲಕ್ಕಿನ ತಿಂದ್ಕೊಂಡು ಸ್ವಲ್ಪ ಅಂಗನವಾಡಿ ಕೇಂದ್ರದಿಂದ ಪಾಪುಗೆ ರೇಷನ್ ಬಂದಿದೆ ಅಂತ ಹೇಳಿದರು. ನಾನು ಮತ್ತು ನಮ್ಮ ಅಕ್ಕನ ಮಗಳು ಇಬ್ಬರೂ ಸೇರಿಕೊಂಡು ಅಂಗನವಾಡಿ ಕೇಂದ್ರಕ್ಕೆ ಹೊರಟ್ವಿ ಪಾಪು ರೇಷನ್ ತೊಗೊಂಡು ಬರೋದಕ್ಕೆ. ಆ್ಯಂಡ್ ಅಲ್ಲಿ ಪಾಪು ಮತ್ತು ನನ್ನ ರೇಷನ್ ಇಬ್ಬರದು ಕೊಡ್ತೀವಿ, ಇಬ್ಬರದು ತೊಗೊಂಡು ಹೋಗಿ ಅಂತ ಹೇಳಿದರು. ಹಾಗಾಗಿ ನಾವಿವಾಗ ಅಂಗನವಾಡಿ ಕೇಂದ್ರಕ್ಕೆ ಹೋಗ್ತಾ ಇದ್ವಿ. ನಮ್ಮದು ಹಳ್ಳಿ ಆಗಿರೋದ್ರಿಂದ ಅಂಗನವಾಡಿ ಕೇಂದ್ರಗಳು ಆದಷ್ಟು ಚಿಕ್ಕದಾಗಿರುತ್ತೆ. ನಮ್ಮ ಅಂಗನವಾಡಿ ಕೇಂದ್ರನ ನಿಮಗೆ ತೋರಿಸ್ತೀನಿ. ಸೊ ಇದು ನಮ್ಮ ಅಂಗನವಾಡಿ ಕೇಂದ್ರ. ಇದು ಇಷ್ಟರಲ್ಲೇ ಬೇರೆ ಕಡೆ ಶಿಫ್ಟ್ ಆಗೋ ಥರ ಇದೆ. ಬಟ್ ಇಲ್ಲಿ ಮಕ್ಕಳು ಯಾರೂ ಇರಲಿಲ್ಲ ನಾನು ವಿಡಿಯೋ ಮಾಡಬೇಕಾದ್ರೆ. ಸುಮ್ಮನೆ ಸಣ್ಣದಾಗಿ ನಾನು ಮಾಡಿಕೊಂಡೆ. ಮನೆಗೆ ಹೋಗಿ ಏನು ರೇಷನ್ ಕೊಟ್ಟರು ಅನ್ನೋದನ್ನು ನಿಮಗೆ ತೋರಿಸ್ತೀನಿ. ಒಂದು ಮಿಲೆಟ್ ಲಡ್ಡು ಪ್ಯಾಕೆಟನ್ನು ಕೊಟ್ಟಿದ್ದಾರೆ. ನಂತರ ಹೆಸರು ಕಾಳನ್ನು ಕೊಟ್ಟರು. ನೆಕ್ಸ್ಟು ಅಕ್ಕಿ ಕೊಟ್ಟಿದ್ದಾರೆ. ನೆಕ್ಸ್ಟ್ ಸಾಂಬಾರ್ ಮಸಾಲ ಪೌಡ್ರು. ನೆಕ್ಸ್ಟ್ ಗೋಧಿನೂ ಕೊಟ್ಟಿದ್ದಾರೆ. ಗೋಧಿ ಮಾತ್ರ ತುಂಬ ಚೆನ್ನಾಗಿತ್ತು. ಟೋಟಲ್ ಆಗಿ ಗೋಧಿ ಕೊಟ್ಟಿದ್ದಾರೆ, ಹೆಸರು ಕಾಳು, ಅಕ್ಕಿ, ನೆಕ್ಸ್ಟ್ 13 ಮೊಟ್ಟೆ ಕೊಟ್ಟಿದ್ದಾರೆ. ನೆಕ್ಸ್ಟ್ 15 ಡೇಸ್ ಆದ ನಂತರ ಮತ್ತೆ 13 ಮೊಟ್ಟೆ ಕೊಡ್ತಾರೆ. ಸಾಂಬಾರ್ ಮಸಾಲ ಪೌಡ್ರು, ಸಾರವರ್ಧಕ ಮಿಶ್ರಣ ಆ್ಯಂಡ್ ಮಿಲೆಟ್ ಲಡ್ಡು. ಇಷ್ಟು ಎಲ್ಲದನ್ನು ನಮ್ಮ ಅಂಗನವಾಡಿ ಕಡೆಯಿಂದ ಪಾಪು ಮತ್ತು ನನ್ನ ರೇಷನ್ ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ ಮನೆಗೆ ಬಂದುಬಿಟ್ಟು ಸ್ವಲ್ಪ ಫ್ರೂಟ್ಸ್ ಇತ್ತು ಕಟ್ ಮಾಡಿದ್ದು. ಆ ಫ್ರೂಟ್ಸನ್ನು ತಿಂದ್ಕೊಂಡು ನಮ್ಮ ತಮ್ಮ ಏನೋ ಶಾಪಿಂಗ್ ಮಾಡ್ಕೊಂಡು ಬಂದಿದ್ದ. ಸೊ ಇಲ್ಲಿ ಏನು ಬಂದಿದೆ ಅಂತ ನೋಡೋಣ. ಬ್ರೆಡ್ ತಂದಿದ್ದಾನೆ, ಬ್ರೌನ್ ಬ್ರೆಡ್ ಪ್ಯಾಕೆಟ್. ಆ್ಯಂಡ್ ಇದು ರಸ್ಕು ಥರ ಇರುತ್ತೆ ಖಾರಿ ಅಂತ ಹೇಳಿ. ನೆಕ್ಸ್ಟ್ ಅವನಿಗೆ ಬೇಕಂತ ಹೇಳಿ 2 ಟವೆಲ್ ತೊಗೊಂಬಂದಿದ್ದಾನೆ. ತುಂಬ ಸ್ಮೂತಾಗಿತ್ತು 2 ಟವೆಲ್ಗಳು. ಆ್ಯಂಡ್ ಟೆಕ್ಸ್ಚರ್ ಮಾತ್ರ ಕ್ವಾಲಿಟಿ ಮಾತ್ರ ತುಂಬ ಚೆನ್ನಾಗಿತ್ತು. 2 ಟವೆಲ್ ತೊಗೊಂಡು ಬಂದಿದ್ದಾನೆ. ಅದಾದ ನಂತರ ಮನೇಲಿ ಪೇಸ್ಟ್ ಖಾಲಿಯಾಗಿತ್ತು ಅಂತ ಹೇಳಿದ್ವಿ. ಸೊ ಮೆಸ್ವಾಕ್ ಪೇಸ್ಟ್ ಇತ್ತು ಅಂತ ಹೇಳಿ ಬೈ 3 get 1 ಫ್ರೀ ಅಂತ ಇದೆ ಅಂತ ಹೇಳಿದ್ದ. ಸೊ ಅದನ್ನು ತೊಗೊಂಡು ಬಂದಿದ್ದಾನೆ. ನನಗೆ ಪರ್ಸ್ನಲಿ ಸ್ವಲ್ಪ ಬಿಸ್ಕೆಟ್ ಬೇಕು ಅಂತ ಹೇಳಿದ್ದೆ ನಾನು ಅವನಿಗೆ. ನ್ಯೂಟ್ರಿ ಚಾಯ್ಸ್ ಬಿಸ್ಕೆಟ್ ಶುಗರ್ ಫ್ರೀ ಇದು. ಸೊ ಶುಗರ್ ಫ್ರೀ ಬಿಸ್ಕೆಟ್ ತಂದಿದ್ದಾನೆ 3 ಪ್ಯಾಕೆಟು. ಅದಾದ ನಂತರ ನಾನು ಸ್ವಲ್ಪ ಮಖಾನ ಅಂತ ಹೇಳಿದ್ದೆ ಅವನಿಗೆ, ಮಖಾನ ತರೋದಕ್ಕೆ. ಇದು ಬ್ಯಾಕ್ ಪೇನ್ ಯಾರಿಗಿರುತ್ತಲ್ವ ಅವ್ರಿಗೆ ತುಂಬ ಒಳ್ಳೆಯದು. ಆ್ಯಂಡ್ ಇದ್ರದ್ದು ಬೆನಿಫಿಟ್ಸ್ ತುಂಬಾ ಇದೆ, ನೀವು ಗೂಗಲಲ್ಲಿ ಸರ್ಚ್ ಮಾಡ್ಬೋದು. ನೆಕ್ಸ್ಟ್ ಇದು ಬಂದುಬಿಟ್ಟು ಸನ್ಫ್ಲವರ್ ಸೀಡ್ಸು. ಇದನ್ನು ರೋಸ್ಟ್ ಮಾಡಿ ನಾನು ಈವ್ನಿಂಗ್ ಟೈಮಲ್ಲಿ ಆಗಾಗ ತಿಂತಿರ್ತೀನಿ. ಮನೇಲಿ ಊಟಕ್ಕೆ ಟೈಮ್ ಆಯಿತು ಅಂತ ಹೇಳಿದರು. ಸೊ ಮನೇಲಿ ರೊಟ್ಟಿ ಆ್ಯಂಡ್ ಸೌತೆಕಾಯಿ ಪಲ್ಯ ಮತ್ತು ಕೊಬ್ಬರಿ ಪುಡಿ ಮಾಡಿದರು. ನೆಕ್ಸ್ಟ್ ರೈಸ್ ಸಾಂಬಾರೆಲ್ಲ ಊಟ ಮಾಡಿದ್ವಿ. ತುಂಬ ಚೆನ್ನಾಗಿತ್ತು ಊಟ ಮಾತ್ರ. ಹಾಗೆ ಊಟ ಮಾಡಿಕೊಂಡು ಹೊರಗಡೆ ಮಾತಾಡ್ತಾ ಕೂತ್ಕೊಂಡಿದ್ವಿ. ತುಂಬ ಮಳೆ ಬರ್ತಾ ಇತ್ತು ಮನೆಯಲ್ಲಿ. ಅಕ್ಕ ಟೀ ಮಾಡೋದಕ್ಕೆ ಹೇಳಿದರು, ಟೀ ಎಲ್ಲ ಕುಡಿದ್ವಿ. ಆನಂತರ ಮನೆಯಲ್ಲಿ ಅಡುಗೆ ರೆಡಿ ಮಾಡ್ತಾಯಿದ್ರು. ಸೊ ಏನು ಮಾಡಿದರು ಅಡುಗೆ ಅಂತ ನೋಡೋಣ. ಮನೆಯಲ್ಲಿ ಸಬ್ಬಸಿಗೆ ಸೊಪ್ಪು ಇತ್ತು ಅಂತ ಹೇಳಿ ಅಲಸಂದಿ ಕಾಳಲ್ಲಿ ಸಬ್ಬಸಿಗೆ ಸೊಪ್ಪು ಹಾಕಿ ಪಲ್ಯ ಮಾಡಿದರು. ಆನಂತರ ಬೇಳೆ, ನೆಕ್ಸ್ಟು ರೊಟ್ಟಿ ಆ್ಯಂಡ್ ಸಾಂಬಾರ್ ಎಲ್ಲದೂ ಇತ್ತು. ಎಲ್ಲದೂ ರಾತ್ರಿ ನಾವು ಊಟ ಮಾಡ್ಕೊಂಡ್ವಿ. ಸೊ ಫೈನಲಿ ನಾವು ರೊಟ್ಟಿ, ಅಲಸಂದಿ ಕಾಳು ಪಲ್ಯ ಆ್ಯಂಡ್ ಗಟ್ಟಿ ಬೇಳೆ ವಿತ್ ಸಬ್ಬಸಿಗೆ ಸೊಪ್ಪು ಆ್ಯಂಡ್ ನಾನು ಸಲಾಡ್ ಇವಾಗ ಸ್ವಲ್ಪ ತಿನ್ನೋ ಹಾಗಿಲ್ಲ, ಯಾಕಂದರೆ ಪಾಪು ಚಿಕ್ಕದಿರೋದ್ರಿಂದ. ಸೊ ನಾನು ಇವಾಗ ಸದ್ಯಕ್ಕೆ ಸಲಾಡ್ ತಿಂತಿಲ್ಲ. ಇಷ್ಟನ್ನು ನಾನು ಊಟ ಮಾಡಿದೆ. ಊಟ ಮಾಡಿದ ನಂತರ ಸ್ವಲ್ಪ ಹೊತ್ತು ವಾಕ್ ಮಾಡಿ ಮಲ್ಕೊಂಡೆ. ಇದು ನನ್ನ ಇವತ್ತಿನ ವಿಡಿಯೋ ಆಗಿರುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನನಗೆ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.